ಭಾಗದ ರೈತರು ವಿದ್ಯುತ್ ಸಮಸ್ಯೆಯನ್ನ ಅನುಭವಿಸ್ತಲೇ ಬಂದಿದ್ದೀವಿ. ಆದ್ರೂ ಸಹ ನಾವು ಎಲ್ಲ ಫೋನ್ ಕರೆಗಳ ಮುಖಾಂತರ ಮಾನವೀಯತೆಯಿಂದ ನಾವು ಇಲಾಖೆಗೆ ಫೋನ್ ಮಾಡಿ ಎಲ್ಲರೂ ಸಹ ಹೇಳಿದ್ದೀವಿ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಗ್ರಾಮದಲ್ಲಿ ಬೆಸ್ಕಾಂ ಇಲಾಖೆಯ ವಿರುದ್ಧ ನೂರಾರು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹೊಳವನಹಳ್ಳಿ ಉಪಸ್ಥಾವರದಲ್ಲಿ ಪರಿವರ್ತಕ ದೋಷ ಉಂಟಾದ ಹಿನ್ನೆಲೆ ಹಲವು ಗ್ರಾಮಗಳಲ್ಲಿ ಕಳೆದ 7-8 ದಿನಗಳಿಂದ ನಿರಂತರ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಇದರಿಂದ ರೈತರ ನೀರಾವರಿ ಕಾರ್ಯ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಪ್ರತಿದಿನ 7 ಗಂಟೆ ವಿದ್ಯುತ್ ನೀಡಬೇಕಾದಲ್ಲಿ ಕೇವಲ 5 ಗಂಟೆ ಮಾತ್ರ ವಿದ್ಯುತ್ ನೀಡಲಾಗ್ತಾ ಇದೆ. ಜೊತೆಗೆ ದಿನದೊಳಗೆ 10-15 ಬಾರಿ ಪವರ್ ಕಟ್ ಆಗ್ತಿರೋದ್ರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಪ್ರದೇಶದಲ್ಲಿ 3,000ಕ್ಕೂ ಹೆಚ್ಚು ರೈತರು ಕೊಳವೆ ಬಾವಿಗಳನ್ನು ಅವಲಂಬಿಸಿಕೊಂಡಿದ್ದಾರೆ. ಆದರೆ ಬೆಸ್ಕಾಂ ಇಲಾಖೆಯ ವಿದ್ಯುತ್ ಕಣ್ಣ ಮುಚ್ಚಾಲೆಯಿಂದ ಅಡಿಕೆ, ತೆಂಗು, ಬಾಳೆ ಹಾಗೂ ರಾಗಿ ಬೆಳೆಗಳಿಗೆ ಭಾರಿ ಹಾನಿಯಾಗಿದೆ. 12.5 ಇದಿಲ್ಲ ಸರ್, ಅದು ಎಷ್ಟು ಬೋರ್ವೆಲ್ ಆಗುತ್ತೆ ಸರ್? ಎಷ್ಟು ಬೋರ್ವೆಲ್ ಹೊರಬಹುದು ಸರ್? ಅಲ್ಲ 12.5 ಈಗ 2 ಇದೆ. 20 mA ಎರಡಕ್ಕೂ ಅನೌನ್ಸ್ಮೆಂಟ್ ಕೊಟ್ಟಿದ್ದೀವಿ ನಾವು. ಅದು ಮಂಜೂರಾತಿ ಹಂತದಲ್ಲಿದೆ. ಅದು ಮಂಜೂರಾಗ್ತಿದೆ ಹೆಂಗೆ ರಿಪ್ಲೇಸ್ ಮಾಡ್ತಾರೆ ಸಾಹೇಬರು ಹೇಳ್ಬೇಕಿತ್ತು. ಎರಡಕ್ಕೂ ಡಿಪೇರ್ ಆಗಿದೆ. ಡಿಸಿಸಿಎಂ ಹೋಗಿದೆ. ನಮ್ಮ ಬೋರ್ಡ್ ಲೆವೆಲ್ಗೆ ಹೋಗಿದೆ. ಎರಡನ್ನು 20 mA ಮಾಡಲಿಕ್ಕೆ ನಾವು ಇಲ್ಲಿ ಮತ್ತೆ ಇದು ಸಂಖ್ಯೆನಹಳ್ಳಿದು ಮತ್ತೆ ತುಂಬಾಡಿ ಮೂರದನ್ನು ಎಲ್ಲಾನು 20 mA ಮಾಡೋದಕ್ಕೇನೆ ನಾವು ಆಲೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಅದು ಬೋರ್ಡ್ ಲೆವೆಲ್ ಇದೆ. ಇಲ್ಲಿ ಅನುಮೋದನೆ ಆಗ್ತಿದ್ದಂಗೆ ಅದು ಆಗ್ತದೆ. ಅಷ್ಟು ಕೆಲಸನೂ ಆಗ್ತದೆ. ಸರಿಯಾಗಿ ಸಮರ್ಪಕವಾಗಿ ನಿಭಾಯಿಸ್ತೇನೆ. ಇವತ್ತು ಏನು ಸುಮಾರು 15-20 ದಿನಗಳಿಂದ ನಮ್ಮ KPTCL ಉಪಸ್ಥಾವರದಲ್ಲಿ ಒಂದು TC ಸುಟ್ಟೋಗಿದೆ ಅಂತ ಒಂದು ಕಾರಣ ಹೇಳ್ಕೊಂಡು ನಮ್ಮ ರೈತರಿಗೆ ಮಕ್ಮಲ್ ಟೋಪಿ ಹಾಕಂತ ಒಂದು ವಿಚಾರ ಏನು ಅಂದ್ರೆ, ಇವತ್ತು ರೈತರು ವಿದ್ಯುತ್ತನ್ನೇ ನಂಬ್ಕೊಂಡಿರೋದು. ನಾವು ಅಕಾಲಿಕವಾಗಿ ಮಳೆ ಬಂದ್ರೆ ಇವರು ವಿದ್ಯುತ್ ತೆಗಿತಾರೆ. ಯಾವುದೇ ಕಾರಣಕ್ಕೂ ಫೋನ್ಗಳು ರಿಸೀವ್ ಮಾಡೋದಿಲ್ಲ. ನಾವೇನು ಇವತ್ತು ವಿದ್ಯುತ್ ನಂಬ್ಕೊಂಡು ಕೊಳವೆ ಬಾವಿಗಳು ನಂಬ್ಕೊಂಡು ರೈತರು ಪಂಪ್ ಸೆಟ್ಗಳು ಅಳವಡಿಸ್ಕೊಂಡು ನಾವು ಇವತ್ತು ಬೆಳೆ ಬೆಳ್ಕೊಂಡು ತಿನ್ನೋಂಥ ಟೈಮ್ನಲ್ಲಿ ಇದು ಮಾರ್ಚ್ ಏಪ್ರಿಲ್ ಒಳ್ಳೆ ಸುಡು ಬಿಸಿಲು. ಇಂಥ ಟೈಮ್ನಲ್ಲಿ ಇವತ್ತು ಇವರು ಕಣ್ಣ ಮುಚ್ಚಲೆ ಆಟ ಆಡಿಸ್ತಾರೆ ನಮ್ಮ ರೈತರಿಗೆ. ಅದಕ್ಕೋಸ್ಕರ ಇವತ್ತು ನಾವು ಮಾನವೀಯತೆಯಿಂದ ಶಾಂತಿಯುತವಾಗಿ ಇವತ್ತೇನು ನಾವು KEB ಆಫೀಸ್ ಮುಂಭಾಗ ಬಂದು ನಮ್ಮ ಸಮಸ್ಯೆನ ಹೇಳ್ಕೊಳ್ಳೋದಕ್ಕೆ ಬಂದಿದ್ದೇವೆ. ಬೆಸ್ಕಾಂ ಇಲಾಖೆಗೆ ಹೊಳವನಹಳ್ಳಿ ಭಾಗದ ರೈತರು ವಿದ್ಯುತ್ ಸಮಸ್ಯೆಯನ್ನ ಅನುಭವಿಸ್ತಲೇ ಬಂದಿದ್ದೀವಿ. ಆದ್ರೂ ಸಹ ನಾವು ಎಲ್ಲ ಫೋನ್ ಕರೆಗಳ ಮುಖಾಂತರ ಮಾನವೀಯತೆಯಿಂದ ನಾವು ಇಲಾಖೆಗೆ ಫೋನ್ ಮಾಡಿ ಎಲ್ಲರೂ ಸಹ ಹೇಳಿದ್ದೀವಿ. ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಬೆಸ್ಕಾಂ ಉನ್ನತ ಅಧಿಕಾರಿಗಳಿಗೆ ರೈತರು ತಕ್ಷಣವೇ ಪರಿವರ್ತಕ ದುರಸ್ತಿ ಮಾಡಬೇಕು ಅಥವಾ ಹೊಸ ಪರಿವರ್ತಕ ಅಳವಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು 2-3 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಿದ್ರೆ ಉಗ್ರ ಹೋರಾಟಕ್ಕೆ ಮುಂದಾಗುವುದಾಗಿ ರೈತರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸರ್ ಯಾವತ್ತು ಸರ್ ಆಗ ಈಗ ನೋಡಿ ಸರ್, ನಾವ್ ಹೇಳ್ತಾ ಇರೋದು ಏನ್ ಗೊತ್ತಾ ಸರ್, ನಾವು ಕೊಡೋದೇ ನಿಮ್ಗೆ 2-3 ದಿನ ಟೈಮು. ನಾವು ನಿಮ್ಗೆ ಒಂದ್ಸರಿ ಬಂದ್ ನೋಡಿ ಸರ್, ಬೈಲಿಗಡೆ ಬಂದ್ ನೋಡಿ. ನೀವು AC ಒಳಗೆ ಕರೆಂಟ್ ಇಲ್ಲ, ನಿರಂತರ ಕರೆಂಟ್ ಹೋದ್ರೆ ಮನೆ ಒಳಗೆ ಇರೋಕ್ಕಾಗಲ್ಲ, ಸೊಳ್ಳೆಗಳು ಕಡಿಯೋದು ನೋಡ್ರಿ ಇಲ್ಲಿ ಸರ್. ಇನ್ನೊಂದು ಸಮಸ್ಯೆ ನಿಮಗೆ ನಮ್ಮ ರೈತರ ಸಮಸ್ಯೆ. ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ನೀಡಿದ KPTCL ಇಲಾಖೆಗೆ ರೈತರಿಗೆ ಹಗಲೊತ್ತು ಕೊಡಿ ಕರೆಂಟ್ 3 phase ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಕೊಡ್ತಾ ಇರೋದು ಎಷ್ಟು? ಈಗ ನಮಗೆ ಹಗಲೊತ್ತು 2 ಅವರ್ ಕೊಡ್ತಾರೆ, ರಾತ್ರಿ 3 ಅವರ್ ಕೊಡ್ತಾರೆ. ಆ ಕೊಡೋ ಕರೆಂಟು ಸಹ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾವ್ರೆ ಕಡಿಮೆ ಯಾಕೆ ಕೊಡ್ತಾವ್ರೆ ಅಂದ್ರೆ, ನಮ್ಮ ಹೊಳವನಹಳ್ಳಿ ಸ್ಟೇಷನ್ಗೆ 12.5 ಏನು MCV ಒಂದು ಉಪಸ್ಥಾವರ ಇತ್ತು, ಅದು ಕೆಟ್ಟೋಗೈತೆ ಅಂತ ಹೇಳ್ತಾವ್ರೆ. ಆದ್ರೂ ನಾವು ತಡ್ಕೊಂಡ್ವಿ. ಕೊಡ್ತಾರೆ 5 ಗಂಟೆ ಒಳಗೂ ಬೆಳಗ್ಗೆ 6ರಿಂದ 8 ಕೊಡ್ತಾರೆ, ಮಧ್ಯೆ ಅರ್ಧ ಗಂಟೆ ಕಟ್ ಮಾಡ್ತಾರೆ. ನಮ್ಮ ತಾಳ್ಮೆನ ಇವ್ರು ಪರೀಕ್ಷೆ ಮಾಡ್ತಾವ್ರೆ. ಆಗ್ತಾ ಇಲ್ಲ, ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕೆ ನಾವು ಬೆಳೆ ಇಟ್ಟಿದ್ದೀವಿ, ಬೆಳೆ ನಾಶ ಆಗ್ತೈತೆ. ಮುಂದೆ ಮಕ್ಕಳು ಮರೆಗೆ ಊಟ ಬೇಡವ ನಮಗೆ? ನಾವು ಇಟ್ಟಂಥ ಬೆಳೆ ನಾಶ ಆಗ್ತವೆ. ಇವತ್ತೇನು ಅಡಿಕೆ ತೆಂಗು ಐತೆ, ಅದಕ್ಕೆಲ್ಲ 15-20 ದಿವಸ ನೀರಿಲ್ಲ ಅಂದರೆ ತಡ್ಕೊಳಕ್ಕಾಗೋದಿಲ್ಲ. ಇದನ್ನು ಏನು ಇವತ್ತು ಈ ಕ್ಷೇತ್ರದ ಗೃಹ ಸಚಿವರು ರೈತರ ಬಗ್ಗೆ ಕಾಳಜಿ ಇದ್ದರೆ, ಪ್ರಭಾವಿ ಮಂತ್ರಿಗಳಿದ್ದಾರೆ ಇಷ್ಟೇ ರಾಜ್ಯದಲ್ಲಿ, ಅವ್ರು ಏನು ಮಾಡಬೇಕು ಅಂದರೆ ತಕ್ಷಣ 20 kV ನಮಗೆ ಏನು ಟ್ರಾನ್ಸ್ಫಾರ್ಮರ್ನ ತಂದು ತಕ್ಷಣ ಇಲ್ಲಿ ನಮಗೆ ಇದು ಬಗೆಹರಿಸಬೇಕು. ಏನು 20 ವರ್ಷದ ಹಳೇದು ಒಂದು 12.5 ಇರ್ಬೋದು, ಅದು ಇವತ್ತು ವಿಸ್ತಾರವಾಗಿ ಬೆಳೆದೈತೆ. ಇವತ್ತು ಏನು ಎಲ್ಲ ಹೊಲಗಳಲ್ಲೂ ಪಂಪ್ ಸೆಟ್ ಇದ್ದಾವೆ, ಯಾವುದೇ ನೀರಾವರಿ ಯೋಜನೆ ಇಲ್ವಲ್ಲ. ಅದಕ್ಕೋಸ್ಕರ ಏನು ಮಾಡೋರು, ಎಲ್ಲ ಕೊಳವೆ ಬಾವಿಗಳು ಹಾಸ್ಕೊಂಡು ಕರೆಂಟನ್ನೇ ಅವಲಂಬಿಸಿರೋದು ನಾವು. ವಿದ್ಯುತ್ ಬಿಟ್ಟರೆ ನಮ್ಗೆ ಯಾವುದೂ ಇಲ್ಲ. ಇಲ್ಲಿ ಸೋಲಾರೇ ನಮ್ಗೆ ಯಾರಿಗೂ ರೈತರಿಗೆ ತಲುಪಿಸಲ್ಲ. ಯಾಕೆ ಆ ಸ್ಕೀಮ್ ರೈತರಿಗೆ ಹೇಳಲ್ಲ. ಇವರು ಸರ್ಕಾರದವರು ರೈತರಿಗೆ ಸರಿಯಾದ ಮಾಹಿತಿ ಕೊಡಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಈಗ ಇನ್ನು 2-3 ದಿನದಲ್ಲೇ
ತಕ್ಷಣ ಅವ್ರು ಏನು ಇವತ್ತು ಟಿ ಸಿ ಸುಟ್ಟೋಗತ್ತೆ 12.5 KVದು ಅದನ್ನು ತಕ್ಷಣ 20 KVದು ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಡನೂ ಮಾಡ್ತಾ ಇದ್ದೀವಿ. ಏನು ಇನ್ನೊಂದು ಸಚಿವರಿಗೆ ಹೇಳ್ತಾ ಇದ್ದೀವಿ, ಈ ಭಾಗದ ರೈತರು ಅದನ್ನು ನಂಬ್ಕೊಂಡಿರೋದು ಅದನ್ನೇ. ಅದಕ್ಕೋಸ್ಕರ ನೀವು ಇನ್ನು 2-3 ದಿನದಲ್ಲಿ ನೀವೇನು ಈ ಟಿ ಸಿನ ರಿಪೇರಿ ಮಾಡಲಿಲ್ಲ ಅಂದರೆ ನಾವು ನಿಮ್ಮ ಕಚೇರಿಗೆ ಬೀಗ ಹಾಕಿ ಯಾವುದೇ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ, ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ ನಿಮ್ಮ 10 ಲಕ್ಷ ಬೇಕು ಅಂತ ಹೇಳ್ತಾವ್ರೆ. ಇವರು ತಂದಾಕ್ಬೇಕಾನೆ ಸರ್, ಇವ್ರು ಟಿ ಸಿ ತಂದಾಕ್ಬೇಕಾನೆ. ಒಂದು ತಿಂಗಳಿಂದನು ಟಿ ಸಿ ಹೋಗೈತೆ 2 ಗಂಟೆ ಕರೆಂಟು. ಈ ಡ್ರಿಪ್ ಮಾಡ್ತಿದ್ರು ಏನ್ ಮಾಡ್ಬೇಕು ಸರ್? ವಿಷಯ ತಗೋಬೇಕಷ್ಟೇ ಸರ್. ಈಗ ನಮ್ಮ ಸಮಸ್ಯೆ ನಿಮ್ಮ ಗಮನಕ್ಕೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರ ಅಂತ ನಾನು ಹೇಳ್ತೀನಿ. ಈಗ ನೀವು ಎಷ್ಟು ದಿನದಾಗೆ ನಮಗೆ ಸರಿಯಾಗಿ ಕರೆಂಟ್ 7 ಗಂಟೆ ಕರೆಂಟು ನೀವು ಯಾವುದೇ 1 ನಿಮಿಷನೂ ಕಟ್ ಮಾಡಬಾರ್ದು. ನಮ್ಮ ಸರ್ಕಾರನೇ ಹೇಳೈತೆ ನಿಮಗೆ 7 ಗಂಟೆ ರೈತರಿಗೆ ಹಗಲೊತ್ತು ಕೊಡಬೇಕು ಅಂತ. ಅರ್ಥ ಆಯ್ತಾ ನಿಮ್ಗೆ? ಗೊತ್ತಾಯ್ತಾ ನಿಮ್ಗೆ ವಿಚಾರ? ಅಲ್ಲ, ನಿಮ್ಮಿಬ್ಬರಿಗೂ ಗೊತ್ತಿರ್ಬೋದಲ್ವಾ? ಗೊತ್ತಿಲ್ವ ಸರ್? ಗೊತ್ತಾಯ್ತಲ್ಲ. ಈಗ ನೀವು ಎಷ್ಟು ದಿನದಾಗೆ ನಮ್ಗೆ ಕರೆಂಟು ಸರಿ ಮಾಡ್ತೀರಾ? ನಿಮಿಷ ತರದಿ. ಈಗ ರೈತರು ಇಲ್ಲಿ ಬಂದಿದ್ದೀವಿ, ಅವರು ಕರ್ಸಿ ಇಲ್ಲಿ ಕರ್ಸಿ ಸರ್. ನಂದೊಂದು ಪ್ರಶ್ನೆ, ಕರೆಂಟ್ ಇದ್ದಾಗ ಎಲ್ಸಿ ಕೊಡ್ತಾರೆ ಇವರು, ಎಲ್ಸಿ ಯಾಕೆ ಕೊಟ್ಟರೆ ಯಾಕೆ ನಾವು ತಗೊಂಡಿದ್ದೀವಿ? ನನಗೆ ಅದೇ ತಾರತಮ್ಯ ಇಲ್ವಾ? ಅಧಿಕಾರ ನಮಗೆ ಮಾತ್ರ ಕರೆಂಟ್ ಕೊಡಲ್ಲ, ಕರೆಂಟ್ ಕೊಡೋ ಕೆಲಸ ಈಗ ಸಮಸ್ಯೆ ಬಗೆಹರಿಬೇಕು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.